ಹಾಯ್ ಸ್ಪರ್ಧಾರ್ಥಿಗಳೇ, ಇಂದಿನ ನೋಟಿಫಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇಂದಿನ ನೋಟಿಫಿಕೇಶನ್ ಏನಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾಲಿ ಇರುವ ಅಸಿಸ್ಟೆಂಟ್ ಹುದ್ದೆಗಳಿಗೆ ನೇಮಕಾತಿಯನ್ನು ಕರೆದಿದ್ದು. ನೋಡಿ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಮತ್ತು ಯಾವ ರೀತಿ ಪೋಸ್ಟ್ ಖಾಲಿ ಇದಾವ, ಅದೇ ರೀತಿ ಯಾವ ರಾಜ್ಯಕ್ಕೆ ಎಷ್ಟು ಪೋಸ್ಟನ್ನು ಹಂಚಿಕೆ ಮಾಡಲಾಗಿದೆ ನೋಡೋಣ. ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಟೋಟಲ್ ಆಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ 650 ವೇಕೆನ್ಸಿಗಳು ಖಾಲಿ ಇದ್ದಾವೆ ಆಲ್ ಓವರ್ ಇಂಡಿಯಾದಲ್ಲಿ. ಇನ್ನು ಅಪ್ಲಿಕೇಶನನ್ನು ನೀವು ಆನ್ಲೈನ್ ಮೂಲಕ ಮಾತ್ರ ಹಾಕೋಕ್ಕೆ ಅವಕಾಶವನ್ನು ನೀಡಿರ್ತಾರೆ. ನೋಡಿರಿ, ಇನ್ನು ಅಪ್ಲಿಕೇಶನ್ ಯಾವಾಗ ಪ್ರಾರಂಭ ಆಗ್ತಾವೆ ಅಂದ್ರೆ ನೋಡಿರಿ, ಫೆಬ್ರವರಿ 16, 2026 ಅಪ್ಲಿಕೇಶನ್ ಪ್ರಾರಂಭವಾಗಿದ್ದು ಕೊನೆಯ ದಿನಕ್ಕೆ ಬಂದುಬಿಟ್ಟು ಮಾರ್ಚ್ 8ರವರೆಗೂ ಅಪ್ಲಿಕೇಶನನ್ನು ಹಾಕೋಕ್ಕೆ ನಿಮಗೆ ಅವಕಾಶವನ್ನು ನೀಡಿರ್ತಾರೆ. ಮತ್ತು ಅದೇ ರೀತಿ ಅಪ್ಲಿಕೇಶನ್ ಫೀಯನ್ನು ಫೆಬ್ರವರಿ 16ರಿಂದ ಮಾರ್ಚ್ 8ರವರೆಗೂ ನೀವು ಅಪ್ಲಿಕೇಶನ್ ಫೀಯನ್ನು ಆನ್ಲೈನ್ ಮೂಲಕ ಪೇಡ್ ಮಾಡ್ಬೋದು. ಇನ್ನು ಅದೇ ರೀತಿ ಅಪ್ಲಿಕೇಶನ್ ಹಾಕುವಾಗ ನಿಮ್ದು ಏನಾದರೂ ಅಪ್ಲಿಕೇಶನ್ ಫಾರ್ಮಲ್ಲಿ ಮಿಸ್ಟೇಕ್ಸನ್ನು ಮಾಡಿದ್ರೆ ಅದನ್ನು ಸರಿ ಮಾಡಿಸ್ಕೊಳ್ಳೋಕೆ ವೆಬ್ಸೈಟ್ನಲ್ಲಿ ಅವಕಾಶವನ್ನು ಕೊಟ್ಟಿರ್ತಾರೆ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ಸಲ್ಲಿ ಎಕ್ಸಾಮ್ ಇರ್ತವೆ, ಅದು ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಮಾಡ್ಯಾರ. ನೋಡಿರಿ ಯಾವ ರೀತಿ ಅಂದ್ರೆ, ನೋಡಿರಿ ಮೊದಲೇದು ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ. ಅದರ ಎಕ್ಸಾಮ ಏಪ್ರಿಲ್ 11, 2026ಗೆ ನಡೀತದೆ. ಅದೇ ರೀತಿ ಮೇನ್ಸ್ ಎಕ್ಸಾಮ್ ಇರುತ್ತೆ, ಅದು ಜೂನ್ 7, 2026ಕ್ಕೆ ನಡೀತದೆ. ಇನ್ನು ಯಾವ ರೀತಿ ಪೋಸ್ಟ್ ಖಾಲಿದಾವೆ ಅಂದ್ರೆ ನೋಡೋಣ. ಮತ್ತು ಕ್ವಾಲಿಫಿಕೇಷನ್ನ ಯಾವ ರೀತಿ ಐತೆ ನೋಡಿರಿ. ಈಗ ವೇಕೆನ್ಸಿ ಡೀಟೇಲ್ಸ್ ಯಾವ ರೀತಿ ಐತೆ ನೋಡಿರಿ. ಮೊದಲೇದಾಗಿ ಕ್ಯಾಟಗರಿ ವೈಸ ನೋಡಿರಿ, ಕರ್ನಾಟಕದಲ್ಲಿ ಕೂಡ 24 ಹುದ್ದೆಗಳು ಖಾಲಿ ಇದ್ದಾವೆ. ನೋಡಿ, ಟೋಟಲಾಗಿ ಆಲ್ ಓವರ್ ಇಂಡಿಯಾದಲ್ಲಿ ಕ್ಯಾಟಗರಿ ವೈಸ್ ಯಾವ ರೀತಿ ಹಂಚಿಕೆ ಮಾಡಲಾಗಿದೆ ಅಂದರೆ, SC ಅಭ್ಯರ್ಥಿಗಳಿಗೆ 110 ವೇಕೆನ್ಸಿ ಖಾಲಿ ಇದ್ದಾವೆ. ಅದೇ ರೀತಿ ST ಅವರಿಗೆ 37 ವೇಕೆನ್ಸಿ, ಒಂದು ಬ್ಯಾಕ್ಲಾಗ್ ಹುದ್ದೆ ಐತಿ. ಇನ್ನು OBC 99 ಹುದ್ದೆಗಳು ಖಾಲಿ ಇದ್ದಾವೆ. ಇನ್ನು EWS 58 ವೇಕೆನ್ಸಿ. ಇನ್ನು ಜನರಲ್ ಅಥವಾ UR ಕ್ಯಾಂಡಿಡೇಟ್ಗೆ 346 ವೇಕೆನ್ಸಿ. ಇನ್ನು ಟೋಟಲಾಗಿ 650 ವೇಕೆನ್ಸಿ ಪ್ಲಸ್ ಒಂದು ಬ್ಯಾಕ್ಲಾಗ್ ಹುದ್ದೆಗಳು ಖಾಲಿ ಇದ್ದಾವೆ. ಇನ್ನು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏಜ್ ಲಿಮಿಟ್ ಯಾವ ರೀತಿ ಇತ್ತು ಅಂದ್ರೆ ನೋಡಿರಿ, ಮಿನಿಮಮ್ 20 ವರ್ಷ ಮೇಲ್ಪಟ್ಟು ಮತ್ತು 28 ವರ್ಷದ ಕೆಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕೋದಾಗಿರ್ತದೆ. ಅಂದರೆ ನೋಡಿರಿ, 2/2/1998 ಡೇಟ್ ಆಫ್ ಬರ್ತನ್ನು ಹೊಂದಿದ ಅಭ್ಯರ್ಥಿಗಳಿಂದ 2006ರವರೆಗೂ ಡೇಟ್ ಆಫ್ ಬರ್ತನ್ನು ಹೊಂದಿದ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಅದೇ ಅಭ್ಯರ್ಥಿಗಳಿಗೆ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಅಪ್ಲೈ ಆಗ್ತದೆ. ನೋಡಿರಿ ಯಾವ ರೀತಿ ಇತ್ತಂದ್ರೆ, SC ST ಅಭ್ಯರ್ಥಿಗಳಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ಸ್ ಐತಿ. ಅಂದರೆ 33 ವರ್ಷದವರೆಗೂ ಅಪ್ಲಿಕೇಶನನ್ನು ಅಭ್ಯರ್ಥಿಗಳು ಹಾಕ್ಬೋದಾಗಿರ್ತದೆ. ಅದೇ ರೀತಿ OBC ಅಭ್ಯರ್ಥಿಗಳಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ಸ್ ಇದ್ದು 31 ವರ್ಷದವರೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ನೋಡಿರಿ, ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂದ್ರೆ ಅಭ್ಯರ್ಥಿ ಯಾವುದೇ ರೀತಿ ಡಿಗ್ರಿಯನ್ನು ಮುಗಿಸಿದ್ರೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಮತ್ತು ಪದವಿಯಲ್ಲಿ ಅಭ್ಯರ್ಥಿ ಮಿನಿಮಮ್ 50% ತೊಗೊಂಡು ಪಾಸ್ ಆಗಿರ್ಬೇಕಾಗಿರ್ತದೆ. ಇನ್ನು SC ST PWD ಅಭ್ಯರ್ಥಿಗಳು ಜಸ್ಟ್ ಪಾಸ್ ಆದರೂ ಕೂಡ ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು ಅದೇ ರೀತಿ ಅಭ್ಯರ್ಥಿಗಳನ್ನ ಯಾವ ರೀತಿ ಸೆಲೆಕ್ಷನ್ ಅಭ್ಯರ್ಥಿಗಳನ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋತಾರಂದ್ರೆ ನೋಡಿರಿ, ಪ್ರಿಲಿಮಿನರಿ ಎಕ್ಸಾಮ್ ಅಂತೇಳಿ ಮೊದಲು ನಡೆಸಿ ಇದರಲ್ಲಿ ಪಾಸಾದ ಅಭ್ಯರ್ಥಿಗಳನ್ನ ಮೇನ್ಸ್ ಎಕ್ಸಾಮ್ನಲ್ಲಿ ಕ್ವಾಲಿಫೈ ಮಾಡ್ತಾರೆ. ಕ್ವಾಲಿಫೈ ಆದ ಅಭ್ಯರ್ಥಿಗಳಿಗೆ ಮತ್ತು ಲ್ಯಾಂಗ್ವೇಜ್ ಎಫಿಷಿಯನ್ಸಿ ಟೆಸ್ಟ್ ಅಂತೇಳಿ ನಡೆಸ್ತಾರೆ. ನೋಡಿರಿ, ಮೊದಲನೇದಾಗಿ ಪ್ರಿಲಿಮಿನರಿ ಎಕ್ಸಾಮಲ್ಲಿ ಯಾವ ರೀತಿ ಸಬ್ಜೆಕ್ಟ್ ಇರ್ತಾವೆ ಮತ್ತು ಮಾರ್ಕ್ಸ್ ಹೆಂಗೆ, ಟೈಮಿಂಗ್ ಹೆಂಗೆ ಅಂತ ನೋಡೋಣ. ನೋಡಿರಿ, ಮೊದಲೇದು ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತೇಳಿ 30 ಕ್ವಶನ್ಸ್ ಇರ್ತಾವೆ, 30 ಮಾರ್ಕ್ಸ, 20 ನಿಮಿಷ ಕೊಟ್ಟಿರ್ತಾರೆ. ಅದೇ ರೀತಿ ನ್ಯೂಮೆರಿಕಲ್ ಎಬಿಲಿಟಿ 35 ಕ್ವಶನ್ಸ, 35 ಮಾರ್ಕ್ಸ, 20 ನಿಮಿಷ ಕಾಲಾವಕಾಶ ಇರುತ್ತೆ. ಇನ್ನು ಅದೇ ರೀತಿ ರೀಸನಿಂಗ್ ಎಬಿಲಿಟಿ ಕೂಡ ಇರುತ್ತೆ, ಅದು 35 ಮಾರ್ಕ್ಸಿಗೆ 35 ಕ್ವಶನ್ಸ, 20 ನಿಮಿಷ. ಅಂದರೆ ಟೋಟಲಾಗಿ ಇದು 100 ಕ್ವಶನ್ಸನ್ನು ಒಳಗೊಂಡಿದ್ದು 100 ಮಾರ್ಕ್ಸನ್ನು ಇರ್ತವೆ. ಅಂದರೆ ಟೋಟಲ್ ಟೈಮ್ಗೆ 1 ತಾಸಿನ ಎಕ್ಸಾಮ ಪ್ರಿಲಿಮಿನರಿ ಎಕ್ಸಾಮ್ ಇರ್ತದೆ. ನೋಡಿರಿ, ಪ್ರಿಲಿಮಿನರಿ ಎಕ್ಸಾಮ್ನ ಪಾಸಾದ ಅಭ್ಯರ್ಥಿಗಳಿಗೆ ಮೇನ್ಸ್ ಎಕ್ಸಾಮ್ನ ನಡೆಸುವ ಮೂಲಕ ಮುಂದಿನ ಸೆಲೆಕ್ಷನ್ ಪ್ರೊಸೆಸ್ಗೆ ಕ್ವಾಲಿಫೈ ಆಗ್ತಾರೆ. ಇನ್ನು ಮೇನ್ಸ್ ಎಕ್ಸಾಮ್ನಲ್ಲಿ ಯಾವ್ಯಾವ ರೀತಿ ಸಬ್ಜೆಕ್ಟ್ ಇರ್ತಾವಂದ್ರೆ ನೋಡಿರಿ, ಟೆಸ್ಟ್ ಆಫ್ ರೀಸನಿಂಗ್ ಅಂತೇಳಿ ಇದು 40 ಕ್ವಶನ್ಸ್ ಇರ್ತವೆ, 40 ಮಾರ್ಕ್ಸ, 30 ನಿಮಿಷ ಇರುತ್ತೆ. ಅದೇ ರೀತಿ ಟೆಸ್ಟ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ ಇದು 40 ಕ್ವಶನ್ಸ, 40 ಮಾರ್ಕ್ಸ, ಇದಕ್ಕೂ ಟೈಮ್ ಬಂದುಬಿಟ್ಟು 30 ನಿಮಿಷ ಇರುತ್ತೆ. ಅದೇ ರೀತಿ ಟೆಸ್ಟ್ ಆಫ್ ನ್ಯೂಮೆರಿಕಲ್ ಎಬಿಲಿಟಿ ಅಂತೇಳಿ 40 ಕ್ವಶನ್ಸ, 40 ಮಾರ್ಕ್ಸ, 30 ನಿಮಿಷನ ಕಾಲಾವಕಾಶ ಇರುತ್ತೆ.
ಇನ್ನು ಟೆಸ್ಟ್ ಆಫ್ ಜನರಲ್ ಅವೇರ್ನೆಸ್ ಬಗ್ಗೆ ಇರ್ತೈತಿ. ಅದು ಕ್ವಶನ್ಸ್ ಬಂದ್ಬಿಟ್ಟು 40 ಕ್ವಶನ್ಸ್ ಇರ್ತಾವೆ, 40 ಮಾರ್ಕ್ಸ. ಅಂದರೆ ಒಂದು ಕ್ವಶನ್ಸ್ಗೆ 1 ಮಾರ್ಕ್ಸನ್ನು ಒಳಗೊಂಡ ಇರ್ತೈತಿ. ಅದೇ ಟೈಮಿಂಗ್ ಬಂದ್ಬಿಟ್ಟು 25 ನಿಮಿಷ ಇರುತ್ತೆ. ಇನ್ನು ಟೆಸ್ಟ್ ಆಫ್ ಕಂಪ್ಯೂಟರ್ ನಾಲೆಜ್ ಅಂದರೆ ಕಂಪ್ಯೂಟರ್ ಬಗ್ಗೆ ನಾಲೆಜ್ ಇದ್ರು, ಕಂಪ್ಯೂಟರ್ ಬಗ್ಗೆ ಎಕ್ಸಾಮ್ ಕ್ವಶನ್ಸ್ ಇರ್ತವೆ. ಅದು 40 ಮಾರ್ಕ್ಸಿಗೆ ಇರ್ತೈತಿ. ನೋಡಿ ಟೈಮಿಂಗ್ ಬಂದ್ಬಿಟ್ಟು 20 ನಿಮಿಷ ಕೊಟ್ಟಿರ್ತಾರೆ. ಅಂದರೆ ಟೋಟಲಾಗಿ ಇದು ಮೇನ್ಸ್ ಎಕ್ಸಾಮ 200 ಮಾರ್ಕ್ಸಿಗೆ ಇರುತ್ತೆ. 200 ಕ್ವಶನ್ಸನ್ನು ಒಳಗೊಂಡಿದ್ದು 135 ನಿಮಿಷ ಕಾಲಾವಕಾಶನ ಕೊಟ್ಟಿರ್ತಾರೆ. ಇದರಲ್ಲಿ ಪಾಸಾದ ಅಭ್ಯರ್ಥಿಗಳನ್ನು ನೋಡಿರಿ ಲ್ಯಾಂಗ್ವೇಜ್ ಆಫ್ ಪ್ರೊಫೆಷನ್ಸಿ ಟೆಸ್ಟ್ ಅಂತೇಳಿ ನೋಡಿರಿ. ನೀವು ಸ್ಥಳೀಯವಾಗಿ ನೀವು ಯಾವ ರಾಜ್ಯಕ್ಕೆ ಅಪ್ಲಿಕೇಶನ್ ಆಗ್ತಿರಲ್ಲ ಅಲ್ಲಿಯೇ ಲೋಕಲ್ ಲ್ಯಾಂಗ್ವೇಜನ್ನು ಬರೆಯಲು, ಓದಲು ಮತ್ತು ಅರ್ಥ ಮಾಡ್ಕೊಳಕ್ಕೆ ಬರ್ಬೇಕಂತೇಳಿ ಈ ಎಕ್ಸಾಮನ್ನು ನಡೆಸ್ತಾರೆ ನೋಡ್ರಿ. ಇನ್ನು ಅಭ್ಯರ್ಥಿಗಳಿಗೆ ಯಾವ ರೀತಿ ಸ್ಯಾಲ್ರಿ ಸಿಗ್ತತ್ತಂದ್ರೆ ನೋಡ್ರಿ, ಸ್ಟಾರ್ಟಿಂಗ 29,000ರಿಂದ ಸ್ಯಾಲ್ರಿ ಸ್ಟಾರ್ಟ್ ಆಗಿದ್ದು ಅಪ್ರಾಕ್ಸಿಮೇಟ್ಲಿ 58,514 ರೂಪಾಯಿವರೆಗೂ ಅಭ್ಯರ್ಥಿಗೆ ಸ್ಯಾಲ್ರಿ ಸಿಗ್ಬೋದು. ಇನ್ನೇನು ನೋಡಿರಿ ಎಕ್ಸಾಮ್ ಸೆಂಟ್ರ್ಗಳನ್ನ ಎಲ್ಲೆಲ್ಲಿ ಕೊಡ್ಬೋದು ಅಂದ್ರೆ ಝೋನ್ ಮಾಡ್ಕೊಂತಾರೆ ನೋಡಿರಿ. ಈಸ್ಟ್ ಝೋನ್ ಅಂತೇಳಿ ಅಪ್ಲಿಕೇಶನ್ ಹಾಕಿದ್ರೆ ನೀವು ಇಲ್ಲಿ ಕಲ್ಕತ್ತಾ ಬರ್ತಾ, ಭುವನೇಶ್ವರ, ಗೌಹಾಟಿ, ಶಿಲ್ಲಾಂಗ, ಅಗರ್ತಲಾ, ಐಜ್ವಾಲ, ಇಂಪಾಲ್ ಮತ್ತು ಇಟಾನಗರ ಕಡೆ ಎಕ್ಸಾಮ್ ಸೆಂಟ್ರನ್ನು ಕೊಡ್ಬೋದು. ಅದೇ ರೀತಿ ವೆಸ್ಟ್ ಝೋನ್ ಅಂತೇಳಿ ಇಲ್ಲಿ ಅಹಮದಾಬಾದ, ಭೂಪಾಲ, ಮುಂಬೈ ಕೊಡ್ಬೋದು. ಬೆಳಾಪುರ, ಪುಣೆ, ನಾಗ್ಪುರ್ ಕೊಡ್ತಾರೆ. ಇನ್ನು ನಾರ್ತ್ ಝೋನಲ್ಲಿ ನೋಡಿರಿ ಚಂಡೀಗಢ, ಜೈಪುರ, ಜಮ್ಮು ಕಾಶ್ಮೀರ, ಕಾನ್ಪುರ ಮತ್ತು ಲಕ್ನೋ, ಡೆಹ್ರಾಡೂನ, ನ್ಯೂ ದಿಲ್ಲಿಯಲ್ಲಿ ಕೊಡ್ತಾರೆ. ಇನ್ನು ಸೌತ್ ಝೋನ್ ನೋಡಿರಿ ಕರ್ನಾಟಕದಿಂದ ಅಪ್ಲೈ ಮಾಡೋರು ಸೌತ್ ಝೋನಲ್ಲಿ ಅಪ್ಲಿಕೇಶನನ್ನು ಹಾಕಬೇಕು. ಅಂದರೆ ಬೆಂಗಳೂರು, ಚೆನ್ನೈ, ಹೈದರಾಬಾದ, ತಿರುವನಂತಪುರ ಇಂಥಲ್ಲಿ ಎಕ್ಸಾಮ್ ಸೆಂಟ್ರನ್ನು ಕೊಡ್ತಾರೆ. ಮತ್ತು ಬೆಂಗಳೂರಲ್ಲಿ ಕೂಡ ಎಕ್ಸಾಮ್ ಸೆಂಟ್ರ್ ಐತಿ ನೋಡಿರಿ. ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಕೂಡ ಆನ್ಲೈನ್ ಮೂಲಕ ಸಿಗುತ್ತೆ. ನೀವು ಅಪ್ಲಿಕೇಶನ್ ಹಾಕುವಾಗ ಅದನ್ನು ಅಪ್ಲೈ ಮಾಡಬೇಕು. ಯಾವ ರೀತಿ ಅಂದ್ರೆ ನೋಡಿರಿ, ಯಾವ ಕ್ಯಾಟಗರಿಗೆ SC ST OBC ಮತ್ತು PWBD ಅಭ್ಯರ್ಥಿಗಳಿಗೆ ಪ್ರೀ ಕೋಚಿಂಗ್ ಅಂದರೆ ಎಕ್ಸಾಮ್ಸ್ ಬಗ್ಗೆ ಪ್ರೀ ಕೋಚಿಂಗ್ ಇರುತ್ತೆ. ನೀವು ಅಪ್ಲಿಕೇಶನ್ ಹಾಕುವಾಗ ಅಪ್ಲೈ ಮಾಡ್ಬೋದು. ಇನ್ನು ಅಪ್ಲಿಕೇಶನ್ ಹಾಕುವ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀ ಯಾವ ರೀತಿ ಐತೆ ಅಂದ್ರೆ ನೋಡಿರಿ, ಕ್ಯಾಟಗರಿ ವೈಸ SC ST PWBD ಮತ್ತು ಎಕ್ಸ್ ಸರ್ವಿಸ್ಮ್ಯಾನ್ ಅಭ್ಯರ್ಥಿಗಳಿಗೆ ಇಂಟಿಮೇಷನ್ ಚಾರ್ಜ್ ಅಂತೇಳಿ 50 ರೂಪಾಯಿ ಅಪ್ಲಿಕೇಶನ್ ಚಾರ್ಜ್ ಇರುತ್ತೆ. ಅದೇ ರೀತಿ ಜನರಲ್ಲ OBC EWS ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀ ಪ್ಲಸ್ ಇನ್ಕ್ಲೂಡಿಂಗ್ ಇಂಟಿಮೇಷನ್ ಚಾರ್ಜ್ ಎರಡೂ ಸೇರಿ 450 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಅದೇ ರೀತಿ ಮೂರನೇದು ಸ್ಟಾಫ್ ಅಂದರೆ ಬ್ಯಾಂಕಿಂಗ್ನಲ್ಲಿ ಕೆಲಸ ಮಾಡೋ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ಮತ್ತು ಅಪ್ಲಿಕೇಶನ್ ಫೀಯನ್ನು ನೀವು ಓನ್ಲಿ ಆನ್ಲೈನ್ ಥ್ರೂ ಪೇ ಮಾಡಬೇಕಾಗಿರ್ತದೆ. ನೋಡಿರಿ, ಯಾರು ಅಭ್ಯರ್ಥಿಗಳಾಗಿರ್ತಿರಲ್ಲ ನೀವು ಅಪ್ಲಿಕೇಶನನ್ನು ಆನ್ಲೈನ್ ಥ್ರೂ ಅಂದರೆ ಆಫೀಷಿಯಲ್ ವೆಬ್ಸೈಟಿಗೆ ಹೋಗಿ ಮಾರ್ಚ್ 8 ಒಳಗಾಗಿ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ.